ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಜೆಪಿ ಹೈಕಮಾಂಡ್ ಬುಲಾವಿನ ಮೇರೆಗೆ ಚನ್ನಪಟ್ಟಣದ ಸಿಪಿ ಯೋಗೀಶ್ವರ್ ಅವರ ಶಕ್ತಿ ಪ್ರದರ್ಶನಕ್ಕೆ ಬ್ರೇಕ್ ಬಿದ್ದಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಸಿಪಿ ಯೋಗೀಶ್ವರ್ ಅವರು ಯಾವ ರೀತಿಯ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ರು, ಏನು ಬಂಡಾಯ ಸ್ಪರ್ಧೆಯಾಗಿ ಸ್ಪರ್ಧೆ ಮಾಡಬೇಕು ಅಂತ ಏನೋ ಶಕ್ತಿ ಪ್ರದರ್ಶನ ಮುಂದಾಗಿದ್ರು, ಅಥವಾ ಬಿಜೆಪಿ ಹೈಕಮಾಂಡ್ ಏನಾದರೂ ನಿಮಗೆ ಟಿಕೆಟ್ ಅಂತ ಘೋಷಣೆ ಮಾಡ್ತೀನಿ ಅಂತ ಏನಾದರೂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಅನ್ನೋದು ಸಹ ನಾವೆಲ್ಲರಿಗೂ ಕುತೂಹಲಕಾರಿಯಾಗಿದೆ. ಇದರೆಲ್ಲದರ ಸಂಕ್ಷಿಪ್ತ ವಿಷಯವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಿನಿಮಾ ನಟನಾಗಿ ರಾಜಕಾರಣಿಯಾಗಿ ಸದಾ ಚರ್ಚೆಯಲ್ಲಿರುವ ಯೋಗೀಶ್ವರ್ ಉಪಚುನಾವಣೆಯಲ್ಲೂ ಸಹ ಕೇಂದ್ರ ಬಿಂದುವಾಗಿದ್ದು, ಮೈತ್ರಿಯಿಂದ ಟಿಕೆಟ್ ಸಿಗದಿದ್ದರೆ ಬಂಡಾಯ ಅಥವಾ ಬೇರೆ ಚಿಹ್ನೆಯಿಂದ ಸ್ಪರ್ಧಿಸುವ ಹವಣಿಯಲ್ಲಿದ್ದರು. ಯೋಗೀಶ್ವರ್ ಇದಕ್ಕಾಗಿ ತನ್ನೆಲ್ಲ ರಾಜಕೀಯ ಪಟುಗಳನ್ನು ಪ್ರಯೋಗಿಸುತ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಇದೇ ಆಗಸ್ಟ್ 11ರಂದು ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಆಗಸ್ಟ್ 11ರಂದು ಯೋಗೀಶ್ವರ್ ಅವರು ಬೆಂಬಲಿಗರು ಸಮಾನ ವಯಸ್ಕರು ಆಯೋಜಿಸಿದ ಬೃಹತ್ ಸಮಾವೇಶಕ್ಕೆ ರದ್ದು ಅಂತಲೂ ಸುದ್ದಿ ಬರ್ತಾ ಇದೆ. ಶತಾಯಗತಾಯ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ಹಠಕ್ಕೆ ಬಿದ್ದ ಯೋಗೀಶ್ವರ್ ಶಕ್ತಿ ಪ್ರದರ್ಶನ ಸಮಾವೇಶಕ್ಕೆ ಬಿಜೆಪಿ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅಂತಲೇ ಹೇಳಲಾಗ್ತಿದೆ. ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಹಿನ್ನೆಲೆ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯಬೇಕಿದ್ದ ಆಗಸ್ಟ್ 11ರಂದು ಯೋಗೀಶ್ವರ್ ಬೆಂಬಲಿಗರು ಮತ್ತು ಸಮಾನ ಮನಸ್ಕರ ಬೃಹತ್ ಸಮಾವೇಶಕ್ಕೆ ಅಂತಿಮ ಕ್ಷಣ ರದ್ದಾಗಿದೆ ಅಂತಲೇ ಸಹ ಹೇಳಲಾಗ್ತಾ ಇದೆ. ಸುಮಾರು 15ರಿಂದ 20,000 ಜನರನ್ನು ಸೇರಿಸಿ ಈ ಒಂದು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಶಕ್ತಿ ಪ್ರದರ್ಶನ ನಡೆಸಲು ತೆರೆಮರೆಯಲ್ಲಿ ತಯಾರಿ ನಡೆಸುತ್ತಿದ್ದ ಸೈನಿಕ ಈಗ ಕೆಲಸಕ್ಕೆ ತಕ್ಷಣ ದಿಲ್ಲಿ ಬರುವಂತೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಉಪಚುನಾವಣೆಯ ಮೈತ್ರಿ ಪಕ್ಷದಲ್ಲಿ ಟಿಕೆಟ್ಗಾಗಿ ಜಿದ್ದಾಜಿದ್ದಿನ ಹೋರಾಟ ನಡೆಯುತ್ತಿದ್ದು, ಶತಾಯಗತಾಯ ಉಪಚುನಾವಣೆಯಲ್ಲಿ ಸ್ಪರ್ಧಿಸೇ ತೀರಬೇಕೆಂದು ಹಠಕ್ಕೆ ಬಿದ್ದಿರುವ ಯೋಗೀಶ್ವರ್ ಈ ಕಾರ್ಯಕ್ರಮದ ಮೂಲಕ ತನ್ನ ರಾಜಕೀಯ ವಿರೋಧಿಗಳಿಗೆ ಟಕ್ಕರ್ ಕೊಡಲು ತೀರ್ಮಾನಿಸಿದರು ಅಂತ ಮಾತುಗಳು ಸಹ ಕೇಳಿಬರ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಲು ಭೂಮಿಕೆ ಸಿದ್ಧಪಡಿಸಿದ್ದ ಯೋಗೀಶ್ವರ್ ಉಪಚುನಾವಣೆಯಲ್ಲಿ ಟಿಕೆಟ್ ತನಗೆ ದೊರೆಯುತ್ತದೆ ಎಂಬ ಅದಮ್ಯ ವಿಶ್ವಾಸದಲ್ಲಿದ್ದು, ಸುದ್ದಿಗೋಷ್ಠಿಯಲ್ಲಿ ಮೂಲಕ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ನಾನೇ ಮೈತ್ರಿ ಅಭ್ಯರ್ಥಿ ಎಂದು ಘೋಷಿಸಿಕೊಂಡಿದ್ದರು. ಸಹ ಜೆಡಿಎಸ್ ನಾಯಕ ಎಚ್.ಡಿ.ಕೆ. ಸಿಪಿವೈ ಅವರ ಆಸೆಗೆ ತಣ್ಣೀರು ಎರಚಿ ತನ್ನ ಮಗ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆ ಟಿಕೆಟ್ ನೀಡಿ ಗೆಲ್ಲಿಸಿಕೊಂಡು ಬರುವ ತಂತ್ರಗಾಣಿಕೆ ಹೆಣೆದಿದ್ದಾರೆ ಎನ್ನಲು ಸಹ ಹೇಳಲಾಗ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ತಾಲೂಕಿನ ತನ್ನ ಶಕ್ತಿ ಏನೆಂದು ತೋರಿಸುವ ಸಲುವಾಗಿ ಈ ಕಾರ್ಯಕ್ರಮ ಮೂಲಕ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶ ರವಾನಿಸುವಲ್ಲಿ ಹಾಗೂ ಮುಂದಿನ ರಾಜಕೀಯ ನಿರ್ಧಾರ ಘೋಷಣೆಗೂ ಸಹ ಕಾರ್ಯಕ್ರಮ ವೇದಿಕೆಯಾಗಿತ್ತು ಅಂತಂದು ಹೇಳಲಾಗ್ತಾ ಇದೆ. ದಿಲ್ಲಿ ನಾಯಕರು ಒಂದು ಕರೆಯ ಮೇರೆಗೆ ಸಮಾವೇಶವನ್ನು ರದ್ದು ಮಾಡಿದ್ದಾರೆ ಅಂತಲೂ ಸಹ ಒಂದು ಗೊತ್ತಾಗ್ತಾ ಇದೆ. ಯೋಗೀಶ್ವರ್ ರಾಜಕೀಯ ಪಟುಗಳ ಪ್ರಯೋಗದ ಭಾಗದ ಆಗಸ್ಟ್ 11ರಂದು ನಿಗದಿಯಾಗಿದ್ದ ಬೃಹತ್ ಸಮಾವೇಶ ಕಾರ್ಯಕ್ರಮದ ಮೂಲಕ ವಿರೋಧಿಗಳಿಗೆ ಮತ್ತು ಪಕ್ಷದ ನಾಯಕರುಗಳಿಗೆ ಸಂದೇಶ ರವಾನಿಸುವುದರ ಜೊತೆಗೆ ಮುಂದಿನ ರಾಜಕೀಯ ತೀರ್ಮಾನ ತೆಗೆದುಕೊಳ್ಳಲು ಕಾತರರಾಗಿದ್ದರು. ಯೋಗೀಶ್ವರ್ ಅವರನ್ನು ದಿಲ್ಲಿ ನಾಯಕರು ಸಂಪರ್ಕಿಸಿ ದಿಲ್ಲಿಗೆ ಬರುವಂತೆ ಸೂಚಿಸಿದ್ದರು. ಸೋಮವಾರ ದಿಲ್ಲಿಯಲ್ಲಿ ಸಭೆ ನಡೆಯಲಿದ್ದು, ಅಲ್ಲಿ ಬಹುತೇಕ ಟಿಕೆಟ್ ಯಾರಿಗೆ ಎಂಬುದು ನಿರ್ಧಾರವಾಗಲಿದೆ. ಹಾಗಾಗಿ ಈ ಕಾರ್ಯಕ್ರಮ ರದ್ದಾಗಿದೆ ಎಂದು ಬಲ್ಲ ಮೂಲಗಳು ಸಹ ತಿಳಿದು ಬರ್ತಾ ಇದೆ. ತಾಲೂಕಿನ ನೀರಾವರಿ ಮೂಲಕ ಹಾಗೂ ಜನಪರ ಕೆಲಸಗಳ ಮುಖಾಂತರ ಮನೆಮಗನಾಗಿರುವ ಯೋಗೀಶ್ವರ್ ಕ್ಷೇತ್ರದಲ್ಲಿ ಶಾಸಕರಾಗಿದ್ದರು. ನಮ್ಮ ತಾಲೂಕು ಇನ್ನಷ್ಟು ಅಭಿವೃದ್ಧಿ ಕಾಣುತ್ತಿತ್ತು. ಆದರೆ ಯೋಗೀಶ್ವರ್ ಚುನಾವಣೆಯಲ್ಲಿ ಸೋತ ಕಾರಣ ತಾಲೂಕು ಅಭಿವೃದ್ಧಿ ಕುಂಠಿತವಾಗಿದೆ. ಮತ್ತೆ ಅವರಿಗೆ ಶಾಸಕರಾಗುವ ಅವಕಾಶ ಈ ಚುನಾವಣೆಯ ಮೂಲಕ ಸಿಕ್ಕಿರುವ ಕಾರಣ ಯೋಗೀಶ್ವರ್ ಬೆಂಬಲಿಗರು ಮತ್ತು ಸಮಾನ ಮನಸ್ಕರಾದ ತಾವುಗಳು ಸೇರಿ ನಮ್ಮ ನಾಯಕ ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಬೃಹತ್ ಸಮಾವೇಶ ನಡೆಸಲು ಉದ್ದೇಶಿಸಿದ್ದು, ಆದರೆ ನಮ್ಮ ಸಂಚಾಲಕರೊಬ್ಬರು ಹೃದಯಾಘಾತದಿಂದ ಒಳಗಾಗಿರುವ ಕಾರಣ ಯೋಗೀಶ್ವರ್ ಅವರಿಗೆ ದಿಲ್ಲಿ ನಾಯಕರುಗಳು ತಕ್ಷಣ ಬರುವಂತೆ ಸೂಚಿಸಿರುವ ಕಾರಣ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ತಾಲೂಕಿನ ನಾನು ಸ್ಪರ್ಧಿಸಲೇಬೇಕೆಂದು ಒತ್ತಡ ಬಿದ್ದು ಸಮಾನ ಮನಸ್ಕರೆಲ್ಲ ಸೇರಿ ಸಮಾವೇಶ ನಡೆಸಲು ಉದ್ದೇಶಿಸಿದ್ದಾರೆ. ನನ್ನನ್ನು ಸಹ ಆಹ್ವಾನಿಸಿದ್ದಾರೆ. ನನಗೆ ದಿಲ್ಲಿಗೆ ಬರುವಂತೆ ಸೂಚನೆ ಇರುವ ಕಾರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿಸಿದ್ದೇನೆ. ಜೊತೆಗೆ ಆಯೋಜಕರೊಬ್ಬರು ಆರೋಗ್ಯ ಸಮಸ್ಯೆ ಕಂಡು ಬಂದಿರುವ ಕಾರಣ ಕಾರ್ಯಕ್ರಮ ರದ್ದಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಈ ಮೂಲಕ ಒಂದು JDSಗೆ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೂ ಸಹ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದ್ರ ಮೂಲಕ ಒಂದು ತಂತ್ರಗಾರಿಕೆ ಹೆಣೆದಿದ್ದಂತಹ ಸಿಪಿ ಯೋಗೀಶ್ವರ್ ಅವರಿಗೆ ಒಂದು ಚಿಕ್ಕ ನಿರಾಸೆ ಅಂತಲೇ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಒಂದು ಮೀಟಿಂಗನ್ನು ಕರೆದಿದೆ. ಸಿಪಿ ಯೋಗೀಶ್ವರ್ ಅವರು ಸಹ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಲ್ಲಿ ಟಿಕೆಟ್ ಯಾರಿಗೆ ಘೋಷಣೆ ಆಗುತ್ತೆ, ಮೈತ್ರಿ ಅಭ್ಯರ್ಥಿಯಿಂದ ಯಾರು ನಿಲ್ತಾರೆ ಅನ್ನೋದನ್ನು ಸಹ ಈ ಸಂದರ್ಭದಲ್ಲಿ ತಿಳಿಸಲಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಇದೆಲ್ಲರ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ನಮಸ್ಕಾರ.